ನಿನ್ನೆ ಬೆಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಗೆ ಅನೇಕ ಕಡೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ನಾನಿವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿದ್ದೀನಿ. ಇಲ್ಲೂ ಕೂಡ ಅನೇಕ ಭಾಗಗಳಲ್ಲಿ ಅನೇಕ ಮರಗಳು ಬಿದ್ದಿರುವಂಥದ್ದು ಕೂಡ ಗಮನಿಸ್ತೀವಿ. ಹಾಗೆ ಒಂದಷ್ಟು ಮನೆಗಳು ಕೂಡ ಜಖಮಾಗಿದೆ, ಜೊತೆಗೆ ಕಾರು ಕೂಡ ಜಖಮಾಗಿದೆ. ಈಗ ಸ್ವತಃ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾದಂತಹ ಗೋಪಾಲಯ್ಯವರೇ ಸ್ಥಳಕ್ಕೆ ಇಳಿದು ಒಂದಷ್ಟು ತೆರವು ಕಾರ್ಯ ಇರ್ಬೋದು, ಒಂದಷ್ಟು ಪರಿಹಾರ ಕಾರ್ಯಕ್ರಮಗಳ ಜೊತೆಗೆ ಒಂದಷ್ಟು ಪರಿಶೀಲನೆ ಕೂಡ ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ಇದ್ದಾರೆ, ಅವರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಮಹಾಲಕ್ಷ್ಮಿ ಲೇಔಟ್ ಭಾಗದಲ್ಲಿ ನಿನ್ನೆ ಸುರಿದಂಥ ಮಳೆಗೆ ಎಷ್ಟು ಹಾನಿಯಾಗಿದೆ? ನೀವು ಯಾವ್ಯಾವ ಭಾಗಕ್ಕೆ ಈಗಾಗಲೇ ಓಡಾಡಿದ್ದೀರಿ ಸರ್? ನಿನ್ನೆ ರಾತ್ರಿ ಮಳೆ ನಿಂತು ಸುಮಾರು 8-8:30 ರಾತ್ರಿ 12:30ವರೆಗೂ ವೃಷಭಾವತಿ ನಗರ, ಕಮಲಾನಗರ, ಶಕ್ತಿ ಗಣಪತಿ ನಗರ, ಶಂಕರ ಮಠ, SPK ಲೇಔಟು ಈ ಭಾಗದಲ್ಲಿ ಕೆಲವು ಭಾಗದಲ್ಲಿ ಮನೆ ಮೇಲೆ ಬಿದ್ದೋಗಿ ಇಲ್ಲಿ ನಿಂತಿರ್ತಕ್ಕಂಥ ಮನೆ ಮೇಲೆ ಬಿದ್ದೋಗಿದೆ. SPK ಲೇಔಟ್ನಲ್ಲಿ ಮನೆಯಿಂದ ಯಾರೂ ಹೊರಗಡೆ ಬರ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಮೊದಲು ಅಲ್ಲಿ ಕರೆಸಿ ಅವರಿಗೆ ಮನೆಯಿಂದ ಹೊರಗಡೆ ಬರ್ತಕ್ಕಂಥದ್ದಕ್ಕೆ ಇದು ಮಾಡಿದ್ದೀವಿ. ಸುಮಾರು 80-100 ಕಡೆ ಮರಗಳು ಸಂಪೂರ್ಣವಾಗಿ ಬಿದ್ದಿರ್ತಕ್ಕಂಥದ್ದು. ಫಸ್ಟು ಆ ಮೇನ್ ರೋಡ್ನಲ್ಲಿ ಏನು ಬಿದ್ದಿದ್ದಾವೆ, ಕಮಲಾನಗರದಿಂದ ಬರ್ತಕ್ಕಂಥ ಗುರುಸಾಗರ್ ಬರ್ತಕ್ಕಂಥ ಆ ರೋಡ್ನ ಕ್ಲಿಯರ್ ಮಾಡಿಕೊಟ್ಟಿದ್ದೆ ಜನ ಓಡಾಡೋದಕ್ಕೆ ಮತ್ತು ಬಸ್ಗಳು ಓಡಾಡೋದಕ್ಕೆ. ಇದನ್ನು ಈಗ 3 ತಂಡ, ನಾನು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇನ್ನೂ 2 ತಂಡ ಬರಬೇಕು. പക്ഷേ ಬಿದ್ದಿರ್ತಕ್ಕಂಥ 2-3 ತಂಡದಲ್ಲಿ ಅದನ್ನ ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ. ಇನ್ನೂ 2 ತಂಡವನ್ನು ಕಳಿಸ್ಕೊಡಿ ಅಂತಕ್ಕಂಥದ್ದನ್ನ DFOಗೆ ಮತ್ತು SFಗೆ ಹೇಳಿದ್ದೀನಿ. ಈಗ ನಮ್ಮ ಜೊತೆಲಿರ್ತಕ್ಕಂಥ ಮುಖಂಡರುಗಳು ಮತ್ತು ಬಡಾವಣೆ ಎಲ್ಲರೂ ಸೇರಿ ಇದರಲ್ಲಿ ಏನು ಪರಿಹಾರ ಕೈಗೊಳ್ಳಬೇಕು ಮತ್ತು ಮರಗಳನ್ನು ತೆರವುಗೊಳಿಸಬೇಕು. ಮನೆ ಮೇಲೆ ಬಿದ್ದಿರ್ತಕ್ಕಂಥವು ಅನೇಕ ಕಡೆ ಕಾರ್ ಮೇಲೂ ಬಿದ್ದಿರ್ತಕ್ಕಂಥದ್ದು ನಾನು ನಿನ್ನೆ ರಾತ್ರಿಯಿಂದ ನೋಡಿದ್ದೀನಿ. ರಾತ್ರಿ ಸುಮಾರು 11:30ಇಂದನೂ ಈ ಕೆಲಸ ನಡೀತಾ ಇದೆ. ಬಹುಶಃ ಇನ್ನು ಇವತ್ತು ನಾಳೆ ಬೇಕು, ಸಂಪೂರ್ಣ ಆಗಬೇಕಂದ್ರೆ ನನ್ನ ಕ್ಷೇತ್ರದಲ್ಲಿ ಬಿದ್ದಿರ್ತಕ್ಕಂಥದ್ದು. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ಈ ಥರ ಮಳೆಗಾಲ ಪ್ರಾರಂಭ ಆದಾಗ ಏನು ಗಾಳಿ ಬೀಸ್ತಿದೆ, ಈ ಮರ ಕಟ್ ಮಾಡ್ತಕ್ಕಂಥ ತಂಡಗಳು ಭಾಳ ಕಡಿಮೆ ಇದೆ. ಇದನ್ನು ನೀವು ಪ್ರೈವೇಟಲ್ಲಾದರೂ ತಾಂಡಿ ಎಲ್ಲೆಲ್ಲಿ ಆಯ್ತದೆ ಬಹುಶಃ ಒಂದು 10-12 ಅವರಲ್ಲಾದ್ರೂ ತಾವು ಕ್ಲಿಯರ್ ಆಗಬೇಕು ಇದನ್ನು. ಇಲ್ಲಾಂದರೆ ಜನ ಮನೆ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತಕ್ಕಂಥದ್ದು ಭಾಳ ಆತಂಕದಿಂದ ಇರ್ತಾರೆ. ತ್ವರಿತಗತಿಯಲ್ಲಿ ಇದು ಮಾಡೋದಕ್ಕೆ ಇನ್ನೊಂದಷ್ಟು ತಂಡಗಳನ್ನು ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ. ಸರ್, ಬೆಂಗಳೂರು ಉಸ್ತುವಾರಿ DK ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಒಂದಷ್ಟು ಸೂಚನೆ ಕೊಟ್ಟಿದ್ರು. ನೀವು ಗಮನಿಸಬಹುದು, ಈ ಮರಗಳು ಬೀಳುವಂಥ ಮರಗಳಿರ್ಬೋದು, ಜೊತೆಗೆ ತೊಂದರೆ ಆಗುವಂಥ ರಂಬೆ ಕೊಂಬೆಗಳನ್ನ ಕಟ್ ಮಾಡಿ ಅಂತ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ರು. ಈ BBMP ಅಧಿಕಾರಿಗಳು ಮಾಡಿದಾರಾ ನಿಮ್ಮ ಕ್ಷೇತ್ರದಲ್ಲಿ ಹೇಗೆ ಅಂತ? ನಮ್ಮ ಕ್ಷೇತ್ರದಲ್ಲಿ ವಾರದಲ್ಲಿ 3 ದಿನ ಕೆಲಸ ಮಾಡ್ತಾ ಇದ್ದೀವಿ. ಅನೇಕ ಪರಿಸರವಾದಿಗಳಿಂದ ಮರ ಟ್ರಿಮ್ ಮಾಡೋದಕ್ಕೂ ಬಿಡಲಿಲ್ಲ, ಅನೇಕ ಕಡೆ ಟ್ರಿಮ್ ಮಾಡೋದಕ್ಕೂ ಬಿಡೋದಿಲ್ಲ. ಕೆಲವು ಕಡೆ ಅದನ್ನ ಬುಡ ಸಮೇತ ತೆಗಿಬೇಕು ಅಂತ ಒಂದು 25-30 ನನಗೆ ಅರ್ಜಿಗಳನ್ನು ಕೊಟ್ಟಿದೆ. ಸುಮಾರು 40 ವರ್ಷದ ಮರ. ಈ ರೀತಿ ಗಾಳಿ ಬೀಸ್ತಂಥ ಸಂದರ್ಭದಲ್ಲಿ ಯಾವ ಮರನೂ ಇರೋದಿಲ್ಲ, ಉರುಳೋಯ್ತವೆ. ಇದನ್ನು ಅವು ನೆರಳು ಮಾತ್ರ ಕೊಡ್ತವೆ ಹೊರತು ಈ ನಿನ್ನೆ ರಾತ್ರಿ ಬಿದ್ದಂಥ ಏನು ಗಾಳಿ ಮಳೆಗೆ ಬಹುಶಃ ಭಾಳಷ್ಟು ಹಾನಿ ಆಗುತ್ತೆ. ಇದನ್ನು ಅನೇಕ ಕಡೆ ಪರಿಸರವಾದಿಗಳು ಇದ್ರ ಬಗ್ಗೆ ಮರ ಕಡಿಗೂಡ್ದು ಟ್ರಿಮ್ ಮಾಡಕೂಡ್ದು ಅಂತಕ್ಕಂಥದ್ದನ್ನ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಅಂತಕ್ಕಂಥ ನಾವು ಕಟ್ ಮಾಡ್ತೀವಿ, ಅಲ್ಲಿ ಯಾರಾದರೂ ಬರ್ತಾರೆ, ಆ ಬಡಾವಣೆಯವರು ಇನ್ನೊಬ್ರು ಪರ್ಮಿಷನ್ ತೋರಿಸಿ ಅಂತಾರೆ. ಪರ್ಮಿಷನ್ ತಾಂಡೇ ನಾವು ಮಾಡಬೇಕು ಇದನ್ನು. ಸರ್, ಎಷ್ಟು ಮನೆಗಳಿಗೆ ನೀರು ನುಗ್ಗಿದೆ ನಿಮ್ಮ ಕ್ಷೇತ್ರ? ನಿನ್ನೆ ರಾತ್ರಿ ಎಲ್ಲ ನಾನು ನೋಡಿದೆ, ನೀವು ಓಡಾಡಿದ್ದೀರಾ, ಎಷ್ಟು ಮನೆಗಳಿಗೆ ನೀರು ನುಗ್ಗಿದೆ? ವೃಷಭಾವತಿ ನಗರದಲ್ಲಿ ಒಂದು 70-80 ಮನೆಗಳಿಗೆ ವೃಷಭಾವತಿ ನಾಲೆಯಿಂದ ಸ್ಯಾನಿಟರಿ ನೀರು ಒಳಗಡೆ ಬಂದಿದೆ. ಕಮಲಾನಗರದಲ್ಲಿರ್ತಕ್ಕಂಥ ಪ್ರದೇಶಕ್ಕೂ ನಿನ್ನೆ ರಾತ್ರಿನೇ ಭೇಟಿ ಕೊಟ್ಟಿದ್ದೇನೆ. ಅಲ್ಲೂ ಸುಮಾರೊಂದು 70-80 ಮನೆಗಳಿಗೆ ನೀರನ್ನ ನುಗ್ಗಿದೆ. ಅದೇ ರಾತ್ರಿ ಎಲ್ಲ ಸಂಪೂರ್ಣವಾಗಿ ಕ್ಲೀನ್ ಮಾಡಿಸಿ ಇವತ್ತು ಬೆಳಗ್ಗೆಯಿಂದ ಅಧಿಕಾರಿಗಳು, ಜಲಮಂಡಳಿ ಅಧಿಕಾರಿಗಳು ಲಾರಿಗಳಲ್ಲಿ ತಗೊಂಡೋಗಿ ಅವ್ರ ಟ್ಯಾಂಕುಗಳನ್ನು ಕ್ಲೀನ್ ಮಾಡ್ಕೊಡ್ಬೇಕು ಮತ್ತು ಆ ರಸ್ತೆನೂ ಕ್ಲೀನ್ ಮಾಡ್ಕೊಡ್ಬೇಕು ಅಂತಕ್ಕಂಥ ಇದು ಮಾಡಿದ್ದೀನಿ. ಈಗಾಗಲೇ ಪರಿಹಾರ ಕಾರ್ಯ ನಡೀತಾ ಇದೆ. ರೆವಿನ್ಯೂ ಇಲಾಖೆಯಿಂದ ಯಾವ್ಯಾವ ಮನೆಗಳಿಗೆ ನೀರು ನುಗ್ಗಿತ್ತು, ಏನೇನು ನಷ್ಟ ಆಗಿದೆ ಅಂತಕ್ಕಂಥದ್ದನ್ನ ಪಟ್ಟಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಸರ್, ಬೆಂಗಳೂರು ಶಾಸಕರೆಲ್ಲ ಸೇರಿ CMಗೆ ಸಭೆ ಕರೆಯಕ್ಕೆ ಏನಾದ್ರು ಹೇಳ್ತಾರೆ? ಯಾಕಂತಂದ್ರೆ ಈಗಾಗಲೇ ಮಳೆಗಾಲ ಆರಂಭ ಆಗಿದೆ. ಇದು ಕೇವಲ ಸ್ಯಾಂಪಲ್ ಅನ್ಸುತ್ತೆ. ಸಾಕಷ್ಟು ಕಡೆಗಳ ಮರ ಬಿದ್ದಿರೋದಿರ್ಬೋದು, ಮನೆಗಳ ಹಾನಿಯಾಗಿರುವಂಥದ್ದಿರ್ಬೋದು, ಮುಂದಿನ ದಿನಗಳಲ್ಲಿ ಭಾರಿ ಅನಾಹುತಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಸಭೆಗೆ ಏನಾದರೂ ಕೂಡ ನೀವು ಮನವಿ ಮಾಡ್ತೀರಾ ಸಭೆ ಕರೀಲಿಕ್ಕೆ ಅಂತ? ಇಂಥ ಸಂದರ್ಭಗಳಲ್ಲಿ ತಕ್ಷಣ ನಾವು ಜನಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರನೂ ಇದಕ್ಕೆ ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನ ಇದು ಮಾಡ್ತೇನೆ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ಈ ಇಲಾಖೆಯಿಂದ, ಫಾರೆಸ್ಟ್ ಇಲಾಖೆಯಿಂದ ಏನೋ ಗ್ಯಾಂಗ್ಮನ್ಗಳಿದ್ದಾರೆ, ಮರ ಕಡಿಯೋದಕ್ಕೆ ಸಾಲದು. ಇದನ್ನು ಬೆಂಗಳೂರಿನಲ್ಲಿ ಸಾಲದು. ವೈಜ್ಞಾನಿಕವಾಗಿ ಯಾವ ಎತ್ತರಕ್ಕೆ ಬೆಳೆದಿದೆ, ಎಲ್ಲೆಲ್ಲಿ ಟ್ರಿಮ್ ಮಾಡಬೇಕು ಅದನ್ನ ತಂಡ ಮಾಡಿದ್ರೆ ಬಹುಶಃ ಇಂಥ ಅನಾಹುತಗಳು ನಡೀತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತಕ್ಕಂಥ ನನ್ನ ಭಾವನೆ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲೂ ಕಂಡು ಬಂದಿಲ್ಲ? ಇಲ್ಲಲ್ಲಿ ಮಾಡ್ತಾ ಇದ್ದಾರೆ. ನಾವು ಫೋನ್ ಮಾಡಿದಾಗ ನಾವು ಬರ್ತಾ ಇದ್ದಾರೆ, ಸತತವಾಗಿ ಅವ್ರು ಲೆಟರ್ಗಳು ತಗೊಂತೀವಿ, ಪರ್ಮಿಷನ್ ತುರ್ತಾಗಿ ಕೊಡಬೇಕು ಅಂತಕ್ಕಂಥ ಅಂತೀವಿ. ಈಗ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಜಾಸ್ತಿ ಮರಗಳಿರ್ತಕ್ಕಂಥದ್ದು. ಇಲ್ಲಿ NSS ಲೇಔಟು, SBI ಕಾಲೋನಿ ಈ ಭಾಗದಲ್ಲಿ
ಮರಗಳಿರ್ತಕ್ಕಂಥದ್ದು. ನೋಡಿ, ಈ ರಸ್ತೆಯಲ್ಲಿ ಸುಮಾರು ಒಂದು 15-20 ಮರ ಇದೆ. 2 ಮರ ಇದೊಂದು ರಸ್ತೆಯಲ್ಲಿ ಬಿದ್ದಿದೆ, ಮನೆ ಮೇಲೆ ಬಿದ್ದಿರ್ತಕ್ಕಂಥದ್ದು ತಾವು ಕಣ್ಣಾರೆ ನೋಡಿದ್ದೀರಾ. ನೋಡಿ, ಇವೆಲ್ಲ ಟ್ರಿಮ್ ಮಾಡಬೇಕಾದ್ರೆ ನಾವು ಪರ್ಮಿಷನ್ ತೊಗೊಳ್ಳೇಬೇಕು. ಈ ರಸ್ತೆಯಿಂದ ಅರ್ಜಿಗಳು ತಗೊಬೇಕು, ಸುತ್ತಮುತ್ತವ್ರದ ಸೈನ್ ಹಾಕಿಸ್ಕೊಬೇಕು, ಆಮೇಲೆ ಲೆಟ್ರ್ ಹಾಕಿ ಸಂಬಂಧಪಟ್ಟ ಇಲಾಖೆ ಕಳಿಸಿ ಅದನ್ನ ಪರ್ಮಿಷನ್ ತಗೊಬೇಕು. ಆದಷ್ಟು ಬೇಗ ಪರಿಹಾರಗಳು ಏನು ವ್ಯವಸ್ಥೆ ಮಾಡ್ತಾ ಇದ್ದೀವಿ? ಈಗ ಏನು ಕೆಳಭಾಗದಲ್ಲಿ ನೀರು ನುಗ್ಗಿದೆ, ಅವ್ರಿಗೆ ಮಹಾನಗರ ಪಾಲಿಕೆಯಿಂದ ಹಣಕಾಸಿನ ಸಹಾಯವನ್ನು ಮಾಡಬೇಕು, ಅವರ ನೆರವಿಗೆ ಬರಬೇಕು. ಎಲ್ಲೆಲ್ಲಿ ನುಗ್ಗಿದೆ, ನನ್ನ ಕ್ಷೇತ್ರ ಒಂದಲ್ಲ, ಬೆಂಗಳೂರಿನಲ್ಲಿ ಈ ರೀತಿ ಎಲ್ಲೆಲ್ಲಾಗಿದೆ ಅವ್ರಿಗೆ ಪರಿಹಾರ ಕಾರ್ಯ ಮತ್ತು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇವಿಷ್ಟು ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾದಂತಹ ಗೋಪಾಲಯ್ಯವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.